ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗಿಗೆ ಇದೀಗ ಮಠಾಧೀಶರು ಆಗ್ರಹಿಸಿದ್ದಾರೆ. ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಜಿಲ್ಲೆಯ ನಾನಾ ಮಠಾಧೀಶರು ಒಗ್ಗಟ್ಟಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕೆಂದು ಧ್ವನಿ ಎತ್ತಿದ್ರು. ಹಾಲಪ್ಪ ಪ್ರತಿಷ್ಠಾನದಿಂದ ಆಗಸ್ಟ್ 6ರಂದು ತುಮಕೂರಲ್ಲಿ ನಡೆದ ನಮ್ಮ ಕನಸು ನಮ್ಮ ತುಮಕೂರು ಅಭಿಯಾನದ ಸಭೆಯಲ್ಲಿ ಪಾಲ್ಗೊಂಡಿದ್ದ 48 ಮಠಾಧೀಶರಲ್ಲಿ ಬಹುತೇಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಹುಟ್ಟುಹಬ್ಬದ ಶುಭ ಹಾರೈಸಿ ಆಶೀರ್ವದಿಸಿದ ಮಠಾಧೀಶರು ಸಿಎಂ ಆಗಬೇಕು ಅಂತ ಆಶಿಸಿ ಆಗ್ರಹಿಸಿದ್ರು. ರಾಜ್ಯದಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗಳ ನಡುವೆ ಈ ವಿಚಾರ ಹೆಚ್ಚು ಸದ್ದು ಮಾಡಲೇ ಇಲ್ಲ. ಈ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ನೋಡಿ. ಅಭಿವೃದ್ಧಿ ಶೃಂಗಸಭೆ ವೇದಿಕೆ ಮುಖಾಂತರ ಮಠಾಧೀಶರು ಡಾಕ್ಟರ್ ಜಿ ಪರಮೇಶ್ವರ್ ಪರ ಶ್ರೀಶಕ್ತಿ ಪ್ರದರ್ಶಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುನ್ನೆಲೆಯಲ್ಲಿರುವಾಗ ನಾನಾ ಸಮುದಾಯದ ಶ್ರೀಗಳು ಜತೆಗೂಡಿ ಪರಮೇಶ್ವರ್ ಪರ ಬ್ಯಾಟಿಂಗ್ ನಡೆಸಿರೋದು ಗಮನ ಸೆಳೆದಿದೆ. ರಾಜ್ಯಕ್ಕೆ ಉತ್ತಮ ನಾಯಕತ್ವ ಬೇಕು. ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಮಾತನಾಡಿ, ಪರಮೇಶ್ವರ್ ಅವರಿಗೆ ಇಲ್ಲಿಂದಲೇ ಹುಟ್ಟುಹಬ್ಬದ ಶುಭ ಹಾರೈಕೆ. ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮ ಭವಿಷ್ಯ ಉಂಟಾಗಲಿ, ರಾಜ್ಯಕ್ಕೆ ಉತ್ತಮ ನಾಯಕತ್ವ ಸಿಗಲಿ ಅಂತ ತಿಳಿಸಿದ್ರು. ದಾಬಾಸ್ಪೇಟೆಯ ಒಳಕಲ್ಲು ಮಠದ ಬಸವರಮಾನಂದ ಸ್ವಾಮೀಜಿ, ತಿಪಟೂರು ಷಡಾಕ್ಷರಿ ಮಠದ ರುದ್ರಮುನಿ ಸ್ವಾಮೀಜಿ, ಸರಪಳಿ ಮಠದ ಜ್ಞಾನಾನಂದಪುರಿ ಸ್ವಾಮೀಜಿ, ತಮಡಿಹಳ್ಳಿ ವಿರಕ್ತ ಮಹಾಸಂಸ್ಥಾನದ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿ ಸೇರಿದಂತೆ ನಾನಾ ಮಠಾಧೀಶರು ಬಹಿರಂಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂದರು. ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇವೆಲ್ಲ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು. ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದರಿಂದ ತಿರುಗಿ ನೋಡುವಂತಹ ಅಭಿವೃದ್ಧಿಯಾಗಿದೆ. ಅಂತೆಯೇ ಯಾರೆಲ್ಲ ಸಿಎಂ ಆಗಿದ್ದಾರೆ ಅವರವರ ಜಿಲ್ಲೆಗಳು ಅಭಿವೃದ್ಧಿಯಾಗಿವೆ ಅನ್ನೋದನ್ನ ಉದಾಹರಿಸಿದ ಮಠಾಧೀಶರು, ನಮ್ಮ ಕನಸಿನ ತುಮಕೂರು ಅಭಿವೃದ್ಧಿಯಾಗಬೇಕು ಅಂದರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ತಿಳಿಸಿದ್ರು. ಜೊತೆಗೆ 2013ರಲ್ಲಿ ಕೈತಪ್ಪಿದ ಅವಕಾಶದ ಬಗ್ಗೆಯೂ ಶ್ರೀ ಸಭೆಯಲ್ಲಿ ವಿಷಾದ ವ್ಯಕ್ತವಾಯಿತು. ಶೃಂಗಸಭೆಯಲ್ಲಿ ಅರೆಶಂಕರ ಮಠದ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿ, ತಿಪಟೂರಿನ ಗುರುಕುಲಾನಂದ ಮಠದ ಶ್ರೀ ಕರಿಬಸವ ಸ್ವಾಮೀಜಿ, ಹಿರೇಮಠದ ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ಮತ್ತಿತರರು ಪಾಲ್ಗೊಂಡಿದ್ದರು. ಸ್ವಾಮೀಜಿಗಳ ಮಾತನ್ನ ನೀವೇ ಒಮ್ಮೆ ನೋಡಿ. ಆರಾಧ್ಯ ಗುರುದೇವನನ್ನ ಸ್ಮರಣೆ ಮಾಡಿ ಇವತ್ತು ತುಮಕೂರು ಜಿಲ್ಲೆ ಅತ್ಯಂತ ಶೃಂಗಾರಮಯಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದು ಶೃಂಗಸಭೆ. ಆ ಶೃಂಗಸಭೆಯಲ್ಲಿ ಒಂದು 50 ಜನ ಸಾಧು ಸಂತರ ಜೊತೆಗೆ ತುಮಕೂರನ್ನ ಹೇಗೆ ಕಟ್ಟಬೇಕು, ಹೇಗೆ ಬೆಳೆಸಬೇಕು ಅಂತಕ್ಕಂಥ ಒಂದು ಭಾವನೆ. ಆ ಭಾವನೆ ಬಂದಾಗ ನಾ ಯೋಚನೆ ಮಾಡಿರೋ ಮೂಲ ಸಿದ್ಧಾಂತ ಏನಂತಂದ್ರೆ, ಅಧಿಕಾರ ಬಂದ್ರೆ ಅಥವಾ ಒಂದು ಗತ್ತಿದ್ರೆ ಅಥವಾ ಒಬ್ಬ ನಾಯಕನಿದ್ರೆ ಈ ಜಿಲ್ಲೆ, ಈ ರಾಜ್ಯ, ಈ ದೇಶವನ್ನು ಕಟ್ಟಬಹುದು ಅಂತ ಅಭಿಪ್ರಾಯ. ಅದು ಒಳ್ಳೆ ನಾಯಕನಿದ್ರೆ ಅತ್ಯಂತ ಶ್ರೇಷ್ಠವಾಗಿ ಈ ಊರನ್ನು ಕಟ್ಟಬಹುದು, ಈ ನಾಡನ್ನು ಕಟ್ಟಬಹುದು ಅಂತ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಏನು ಅಂತ ಹೇಳಿದ್ರೆ, ತುಮಕೂರು ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಬರೀ ಮಾತುಗಳಿಂದ, ಕನಸುಗಳಿಂದ ಆಗೋದಿಲ್ಲ. ಅಲ್ಲಿ ಒಂದು ಅಧಿಕಾರ ಬೇಕು ಅನ್ನುವಂಥ ಒಂದು ಮಾತುಗಳು ಬಂದಂಥ ಸಂದರ್ಭದಲ್ಲಿ ಎಲ್ಲ ಪರಮ ಪೂಜ್ಯರು ಸಹ ಒಕ್ಕೂರಲಿನಿಂದ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ಅವ್ರಿಗೆ ನಮ್ಮೆಲ್ಲರ ಆಶಯ ಮತ್ತು ಆಶೀರ್ವಾದ ಇದೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಸುಮಾರು 45ರಿಂದ 50ಕ್ಕೂ ಹೆಚ್ಚು ತುಮಕೂರು ಜಿಲ್ಲೆಯ ಎಲ್ಲ ಮಠಾಧೀಶರು ಒಂದು ಶೃಂಗಸಭೆಯನ್ನು ಇವತ್ತೇನು ಸೇರಿ ಒಕ್ಕೊರಳಿನ ತೀರ್ಮಾನವನ್ನು ಮಾಡಿದ್ದೇವೆ. ತುಮಕೂರು ಜಿಲ್ಲೆ ಸಮಗ್ರ ಅಭಿವೃದ್ಧಿ ಆಗಬೇಕು, ಜೊತೆಗೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಏನು ತುಮಕೂರು ಜಿಲ್ಲೆಯಲ್ಲಿ ಕಳೆದ ಬಾರಿ ಪಕ್ಷ ಮತ್ತು ಸರ್ಕಾರ ಬರಲಿಕ್ಕೆ ಅವಿರತವಾಗಿ 8 ವರ್ಷಗಳಿಂದ KPCC ಅಧ್ಯಕ್ಷರಾಗಿ ಕಾರ್ಯವನ್ನು ಮಾಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೈತಪ್ಪಿ ಹೋದಂಥ ಈ ಮುಖ್ಯಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಪರಮೇಶ್ವರ್ ಯಾಕಾಗಬೇಕು ಅನ್ನುವಂಥ ಪ್ರಶ್ನೆಗಳಿದ್ದರೆ ಎಲ್ಲ ಜಿಲ್ಲೆಗಳಿಗೂ ಬೇರೆ ಬೇರೆಯವರಾಗಿದ್ದಾರೆ. ಈ ಒಂದು ಸುವರ್ಣ ಅವಕಾಶವನ್ನು ಈ ಬಾರಿ ಏನಾದರೂ ನಮ್ಮ ತುಮಕೂರು ಜಿಲ್ಲೆಯಿಂದ
ಪರಮೇಶ್ವರನ ಮುಖ್ಯಮಂತ್ರಿಯಾಗಿ ಕಾಣಲಿಲ್ಲ ಅಂತ ಹೇಳಿದ್ರೆ ಇತಿಹಾಸ ಪುಟಗಳಲ್ಲಿ ಮತ್ತೆ ಮುಖ್ಯಮಂತ್ರಿಯ ಕನಸು ನನಸಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಮಠಾಧೀಶರ, ಎಲ್ಲ ಧರ್ಮಗುರುಗಳ ಎಲ್ಲರ ಒತ್ತಾಯ ಇಷ್ಟೇ, ಬರುವಂಥ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ, ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನೋಡಿದ್ರಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕೆಂಬ ಕೂಗಿಗೆ ಸ್ವಾಮೀಜಿಗಳು ಧ್ವನಿಗೂಡಿಸಿರುವುದನ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.